ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆಯೇ ರೀಸೆಂಟಾಗಿ ನಾನು ಒಂದು ದೋಸೆ ಹಂಚನ್ನು ತೊಗೊಂಡು ಬಂದಿದ್ದೆ, ತವಾನ. ಸೊ ತುಂಬಾ ಚೆನ್ನಾಗಿತ್ತು. ಪಿಜನ್ ಕಂಪ್ನಿದು. ನೋಡೋಣ ಇದರಲ್ಲಿ ದೋಸೆ ಮಾಡೋಣ ಅಂತಂದೇಳಿ, ಟ್ರೈ ಮಾಡೋಣ ಅಂತಂದೇಳಿ ನಾನು ಒಂದು ಸ್ವಲ್ಪನೇ ದೋಸೆ ಹಿಟ್ಟಿಗೆ ನೆನೆ ಹಾಕಿದ್ದೆ. ನಾರ್ಮಲಾಗಿ ಏನೇನು ಹಾಕಿದ್ದೀನಿ ಅಂತಂದೇಳಿ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಇವಾಗ ನಾನು ನಿನ್ನೆ ರಾತ್ರಿ ಅಮ್ಮ ಬಂದಿದ್ದರು. ಸ್ಯಾಟರ್ಡೇ ಅವ್ರಿಗೆ ಸ್ವಲ್ಪ ಹುಷಾರಿದ್ದಿಲ್ಲ. ಸೊ ಹೆಲ್ತ್ ಇಶ್ಯೂ ಇದ್ದರಿಂದ ರಾತ್ರಿ ಬಂದು ಒಂದು ನೈಟ್ ಉಳ್ಕೊಂಡು ನನ್ನ ಜೊತೆ ಸ್ವಲ್ಪ ಹುಡುಗರ ಜೊತೆ ಕಾಲ ಕಳೆದು, ಬೆಳಗ್ಗೆ ಅನ್ನೋ ಅಷ್ಟರಲ್ಲಿ ನಾನು ಬೇಗನೆ ಸ್ನಾನ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಇಬ್ಬರೂ ಸ್ನಾನ ಮಾಡಿಸ್ಬೇಕು, ಆಮೇಲೆ ಮಾಡಿಸೋಣ ಅಂತ ಅಂದ್ಕೊಂಡು, ಸಂಡೇ ಅಲ್ವಾ ಸ್ವಲ್ಪ ಲೇಟಾಗಿ ಮಾಡೋಣ ಅಂತಂದೇಳಿ ನಾನು ಸುಮ್ಮನಾಗಿದೆ. ಬಟ್ ಆದರೆ ನನಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು ಇವತ್ತು ಅಡುಗೆ ರೆಸಿಪೀಸ್ ನನಗೆ ಜಾಸ್ತಿ ಇತ್ತು. ರೆಸಿಪೀಸ್ ತೋರಿಸ್ತಾ ಹೋಗ್ತೀನಿ ಏನೇನು ಮಾಡಿದ್ದೀನಿ ಅಂತಂದೇಳಿ. ಸೊ ಫಸ್ಟು ನಾನು ದೋಸೆ ಹಿಟ್ಟಿಗೆ ನೆನೆ ಹಾಕಿದ್ದೆ. ನಾನು ಅಮ್ಮ ಬಂದಿದ್ದಾರೆ ಅನ್ನೋದಕ್ಕೋಸ್ಕರ ನಾನು ಬೇಗನೆ ಒಂದು 10 ಗಂಟೆ ಒಳಗಡೆ ಅವ್ರಿಗೆ ತಿಂಡಿ ಕೊಡಬೇಕು ಅಂತಂದೇಳಿ ನನ್ನ ತಲೆಯಲ್ಲಿ ಇದ್ದಿದ್ದು. ಸೊ ಲೇಟ್ ಆಗಬಾರ್ದು ಅಂತಂದೇಳಿ ವೆರಿ ಫಾಸ್ಟಾಗಿ ನಾನು ದೋಸೆಗೆ ರೆಡಿ ಮಾಡಿ ಇಟ್ಟಿದ್ದೆ. ಆಲ್ರೆಡಿ ನಾನು ರಾತ್ರಿಯೇ ಹಿಟ್ಟೆಲ್ಲ ರುಬ್ಬಿಟ್ಕೊಂಡು ನೆನೆಸೋಕ್ಕೆ ಇಟ್ಟಿದ್ದೆ ನಾನು. ಯಪ್ಪ ಏನು ಸಕ್ಕತ್ತಾಗಿ ಬಂದಿತ್ತು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟ್ ಆದರೆ ಸ್ವಲ್ಪನೇ ಅಕ್ಕಿ ಹಾಕಿದ್ದೆ. ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದರೆ ಇನ್ನೂ ಹೊಟ್ಟೆ ತುಂಬ ತಿನ್ಬೋದಿತ್ತು ಅಂತ ಅನ್ನಿಸ್ತು. ಸೊ ನಾನು ಒಂದೇ ಲೋಟ ಅಕ್ಕಿ ನೆನೆ ಹಾಕಿದ್ದು. ಸೊ ಅದ್ರ ಜೊತೆಗೆ ಏನೇನು ಹಾಕಿದ್ದೀನಿ ಅಂತಂದೇಳಿ ನಾನು ಮುಂದೆ ಹೇಳ್ತೀನಿ. ಸೊ ನಾನಿವಾಗ ಆಲೂಗಡ್ಡೆ ಪಲ್ಯಕ್ಕೆ ಹೇಗೆ ಮಾಡೋದು ಅಂತಂದೇಳಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ. ಬಟ್ ಆದರೆ ಅವಾಗ ನನಗೆ ದೋಸೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿದ್ದಿಲ್ಲ. ಬಟ್ ಈ ಟೈಮ್ ಸಿಕ್ಕಾಪಟ್ಟೆ ಸೇಮ್ ಟು ಸೇಮ್ ದಾವಣಗೆರೆ ಬೆಣ್ಣೆ ದೋಸೆ ಥರನೇ ಆಗಿತ್ತು. ಅಷ್ಟು ಚೆನ್ನಾಗಿತ್ತು. ನಾನು ಪರ್ಸ್ನಲಾಗಿ ನಾನು ಮಾಡಿದ ಅಡುಗೆನ ಅಷ್ಟು ಬೇಗ ನಾನು ಇಷ್ಟಪಡೋದಿಲ್ಲ. ಬಟ್ ನಾನು ಇಷ್ಟಪಡ್ತಾ ಇದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಎಕ್ಸ್ಟ್ರೀಮ್ ಆಗಿತ್ತು ಟೇಸ್ಟ್ ಮಾತ್ರ. ಆ್ಯಂಡ್ ನಾನಿಲ್ಲಿ ಆಲೂಗಡ್ಡೆ ಪಲ್ಯನ ಮಾಡ್ತಿದ್ದೀನಿ. ಮುಂಚೆನೇ ನಾನು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ. ಒಂದು ಅರ್ಧ kg ಅಷ್ಟು ಆಲೂಗಡ್ಡೆನ ತೊಗೊಂಡು ಬೇಯಿಸಿಟ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ನಾರ್ಮಲಾಗಿ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊತೀನಿ. ಸೊ ನಾರ್ಮಲಾಗಿ ಹೇಗೆ ಒಗ್ಗರಣೆ ಹಾಕ್ಕೊತೀವೋ ಅದೇ ರೀತಿಯೇ. ಈಗ ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ, ಆ ಥರ ಎಲ್ಲ ಮಾಡಲಿಕ್ಕೆ ನನಗೆ ಇಷ್ಟ ಆಗಲ್ಲ, ತಿನ್ನಲಿಕ್ಕೆ ಇಷ್ಟ ಆಗಲ್ಲ. ಹೋಟೆಲಿನ ಪಲ್ಯ ಎಲ್ಲ ಇಷ್ಟ ಆಗಲ್ಲ ನನಗೆ. ನಾನು ಮಾಡಿರೋದು ಮತ್ತು ನಮ್ಮ ಮಮ್ಮಿ ಮಾಡಿರೋದು ನನಗೆ ಇಷ್ಟ ಆಗೋದೆ. ಬಟ್ ಅದೇ ಈ ಥರ ನಾವು ನಾರ್ಮಲಾಗಿ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಬೇಯಿಸಿರೋಂಥ ಆಲೂಗಡ್ಡೆನೇ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತಿಂದರೆ ಏನು ಮಜಾ ಇರುತ್ತೆ ಗೊತ್ತಾ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ ಮನೇಲಿರೋರು. ನಮ್ಮ ಮಮ್ಮಿ ಹಂಗೆ ಅಂತಾಯಿದ್ರು, ಪಲ್ಯ ಚೆನ್ನಾಗಾಗಿದೆ ಅಂತಂದೇಳಿ. ಏನಿಲ್ಲ, ಇದಕ್ಕೆ ನಾರ್ಮಲಾಗಿ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಕರಿಬೇವು ಆ್ಯಂಡ್ ಹಸಿಮೆಣ್ಸಿನ್ಕಾಯಿ, ಒಂದು 3 ರಿಂದ 4 ಹಸಿಮೆಣ್ಸಿನ್ಕಾಯಿ ಮಕ್ಕಳು ತಿಂತಾರೆ ಅಂತಂದು ಹೇಳಿ ನಾನು ಸ್ವಲ್ಪನೇ ಹಾಕಿರ್ತೀನಿ. ಅವ್ರಿಗೆ ಖಾರ ಇದ್ದರೆ ತಿನ್ನೋದೇ ಇಲ್ಲ. ಸೊ ಅದಕ್ಕೆ ನಾನು ಒಂದು 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೆ, ಉದ್ದಕ್ಕೆ ಹೆಚ್ಕೊಂಡಿದ್ದೆ. ಆ್ಯಂಡ್ ಈರುಳ್ಳಿ ಕೂಡ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡಿದರೆ ಆದಷ್ಟು ಬೇಗನೆ ಕಲರ್ ಚೇಂಜ್ ಆಗುತ್ತೆ ಅದು. ಸೊ ಸ್ವಲ್ಪ ರೆಡ್ ಆಗೋವರೆಗೂ ಫ್ರೈ ಮಾಡಿದರೆ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಆವಾಗ ನಾವು ಟೊಮೆಟೊನ ಆ್ಯಡ್ ಮಾಡಬೇಕು. ಸೊ ಟೊಮೆಟೊ ಆ್ಯಡ್ ಮಾಡಿ ಚೆನ್ನಾಗಿ ಟೊಮೆಟೊ ಬೇಯೋವರೆಗೂ ನಾವು ಫ್ರೈ ಮಾಡಬೇಕು. ಬೇಯೋಕ್ಕಿಂತ ಮುಂಚೆನೇ ಆಲೂಗಡ್ಡೆ ಹಾಕೋಕ್ಕೆ ಹೋಗಬೇಡಿ. ಬೆಂದ ಮೇಲೆ ಮುಚ್ಚಿ ಎಷ್ಟು ಚೆನ್ನಾಗಿ ಬೇಯಿಸ್ತಿರೋ ಅಷ್ಟು ಚೆನ್ನಾಗಿ ಬೇಯುತ್ತೆ. ಟೊಮೊಟೊ ಬೇಯೋವರೆಗೂ ಚೆನ್ನಾಗಿ ಮುಚ್ಚಿ ಬೇಯಿಸಬೇಕು. ಆ್ಯಂಡ್ ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅರಿಶಿನ ನಾವು ಹಾಕ್ಕೊಂಡು ಬೇಯಿಸಿರೋಂಥ ಆಲೂಗಡ್ಡೆನ ಸ್ವಲ್ಪ ಮ್ಯಾಶ್ ಮಾಡಿ, ಜಾಸ್ತಿ ಫುಲ್ಲು ಮ್ಯಾಶ್ ಮಾಡೋದು ಬೇಡ, ಸ್ವಲ್ಪ ಉಂಡೆ ಥರ ಇಲ್ಲಿ, ಆವಾಗ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಸ್ವಲ್ಪ ಇದೇ ಥರ ಮ್ಯಾಶ್ ಮಾಡಿ ನಾನು ಹಾಕಿದ್ದೀನಿ. ಒಂದು ಅರ್ಧ kg ಆಲೂಗಡ್ಡೆ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ. ಸೊ ಇಷ್ಟ ಆಗಿತ್ತು. ಬಟ್ ಆದರೂ ಇನ್ನೂ ಸಾಲದಾಯಿತು, ಯಾಕೆಂದರೆ ಪಪ್ಪ, ತಮ್ಮ ಎಲ್ಲರೂ ಬಂದಿದ್ರಲ್ಲ ತಿಂಡಿ ತಿನ್ನಲಿಕ್ಕೆ. ಸೊ ಅದಕ್ಕೆ ಸ್ವಲ್ಪ ಸಾಲದಾಗಿತ್ತು. ಓಕೆ, ನಾವೇ ಸ್ವಲ್ಪನೇ ತಿಂದ್ವಿ. ಹೆಣ್ಮಕ್ಳಾಗಿದ್ದೆ ಅಡ್ಜಸ್ಟ್ ಮಾಡ್ಕೊತೀವಲ್ಲ, ಅವರಿಗೆ ಅಡ್ಜಸ್ಟ್ ಆಗಲ್ಲ. ಅವರಿಗೋಸ್ಕರ ಸ್ವಲ್ಪ ಜಾಸ್ತಿನೇ ಉಳಿಸಿದ್ದೆ ನಾನು. ಆ್ಯಂಡ್ ಈವನ್ ದೋಸೆ ಕೂಡ ಅಷ್ಟೇ ಹಂಗೆ ಆಗಿತ್ತು. ಈಗ ನಾನು ಚಟ್ನಿಗೆ ರುಬ್ಕೊತಾ ಇದ್ದೀನಿ. ಸೊ ಫಸ್ಟಿಗೆ ನಾನಿಲ್ಲಿ 3 ರಿಂದ 4 ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡಿದ್ದೀನಿ. ಆ್ಯಂಡ್ ಒಂದೇ ಒಂದು ಟೊಮೆಟೊನ ಅರ್ಧ ಭಾಗ ಮಾಡಿ ಹುರ್ಕೊಂಡು
ಒಂದು ಸ್ವಲ್ಪ ಕೊಬ್ಬರಿ, ಅರ್ಧ ಹೋಳಲ್ಲಿ ಕಾಲು ಭಾಗ ಅಷ್ಟು ಕೊಬ್ಬರಿ ಮತ್ತು ಒಂದು ಏಲಕ್ಕಿನ ಹಾಕಬೇಕು. ಸೊ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕಿದರೆ. ಏನು ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ ಇದೇ ಥರನೇ ಮಾಡೋದು. ಸ್ವಲ್ಪ ಹುರಿಗಡಲೆ ಇರುತ್ತಲ್ಲ, ಹುರಿಗಡಲೆನ ಸ್ವಲ್ಪ ಹಾಕಬೇಕಿತ್ತು, ನಾನು ಜಾಸ್ತಿ ಹಾಕಿದ್ದೆ. ಏನು ನನ್ನ ಮಕ್ಕಳಿಗೆ ಕೊಡಬೇಕು ಅಂತಂದೇಳಿ ಸ್ವಲ್ಪ ಕೈಯಲ್ಲಿ ಜಾಸ್ತಿ ತೊಗೊಂಡೆ, ನಾನು ಪೂರ್ತಿ ಹಾಕೇ ಬಿಟ್ಟೆ ಜಾರ್ಗೆ. ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ಚಟ್ನಿ ರೆಡಿ ಆಯಿತು. ಆ್ಯಂಡ್ ಇಲ್ಲಿ ದೋಸೆ ಬ್ಯಾಟರ್ ನೋಡಿ ಈ ಥರ ರೆಡಿ ಆಗಿದೆ. ನಿಜವಾಗ್ಲೂ ನನಗೆ ಎಷ್ಟು ಕಡಿಮೆ ಮಾಡಿಬಿಟ್ಟಿದ್ದೀನಿ ಅಂದರೆ ನನಗೆ ಒಂಥರ ಬೇಜಾರಾಗ್ಬಿಡ್ತು. ನಾನೇನಾದರೂ ಅಡುಗೆ ಮಾಡಿದರೆ ಯಾರಿಗೂ ಕೂಡ ಸಾಲದಾಗಬಾರ್ದು ಆ ಥರ ನಾನು ಮಾಡ್ತೀನಿ. ಬಟ್ ಈ ಸರಿ ನನಗೆ ಒಂದು ಡೌಟ್ ಇತ್ತು ನನಗೆ. ಸೊ ಏನಂದರೆ ಆ ದೋಸೆನ ಯಾವ ಥರ ಬರುತ್ತೆ ಅಂತಂದೇಳಿ. ಯಾಕಂದರೆ ಲಾಸ್ಟ್ ಟೈಮ್ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಟ್ಟಿತ್ತು. ಅಷ್ಟು ಒಂಥರ ಎತ್ತಕ್ಕೆ ಬರ್ತಿದ್ದಿಲ್ಲ ದೋಸೆನ, ಅದು ಹಂಚು ಸರಿ ಇದ್ದಿಲ್ಲ. ಸೊ ಅದು ಹಂಚಿನಲ್ಲಿ ನಾನು ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು ಅಂತಂದೇಳಿ ಡಿಸೈಡ್ ಮಾಡಿಬಿಟ್ಟಿದ್ದೆ. ನಾನು ಲಾಸ್ಟಿಗೆ ದೋಸೆಗೆ ನಾನು ಯಾವತ್ತೂ ಮಾಡಬಾರ್ದು ಅಂತಂದೇಳಿ ಡಿಸೈಡ್ ಮಾಡಿದ್ದೆ. ಬಟ್ ಇವಾಗ ನಾನು ಹೊಸದು ಹಂಚು ತೊಗೊಂಡ್ಮೇಲೆ ನಾನು ಹಾಕಲೇಬೇಕು. ನನ್ನ ಮಕ್ಕಳಿಗೋಸ್ಕರ ನಾನು ಮಾಡಿದ್ದು ದೋಸೆ ತಿನ್ಸೋಣ ನಾಳೆ ಸಂಡೇ ಅಲ್ವಾ ಹೆಂಗೋ ಅಂತೇಳಿ. ಆ್ಯಂಡ್ ಈವನ್ ನನ್ನ ಹಸ್ಬೆಂಡು ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರು ಇಂಪಾರ್ಟೆಂಟ್ ಏನೋ ಫಂಕ್ಷನ್ ಇದೆ ಅಂತಂದೇಳಿ ಎಲ್ಲೋ ಹೋಗಬೇಕು ಊರಿಗೆ ಅಂತಂದೇಳಿ ಅವರು ಬೆಳಗ್ಗೆನೇ ಹೋಗ್ಬಿಟ್ರು. ಬಟ್ ಅವ್ರಿಗೆ ಅನ್ಫಾರ್ಚುನೇಟ್ಲಿ ತಿನ್ನಲಿಕ್ಕಾಗಲಿಲ್ಲ ದೋಸೆನ. ಇನ್ನು ದೋಸೆಗೆ ನಾನು ಏನೇನೆಲ್ಲ ಹಾಕಿದ್ದೀನಿ ಅಂತ ಅಂದರೆ, ನಾರ್ಮಲಾಗಿ ನಾನು 1 ಕಪ್ ಅಕ್ಕಿನ ತೊಗೊಂಡಿದ್ದೆ ನಾನು. ಅಂದರೆ ನಾವು ಯಾವುದು ಊಟ ಮಾಡ್ತೀವೋ ಅದನ್ನೇ ನಾವು ತೊಗೊಂಡಿದ್ದೆ. ಅಂದರೆ ರೈಸ್ ನಾನು ತೊಗೊಂಡಿದ್ದೆ. ಇನ್ನು ಕೆಲವೊಬ್ಬರು ರೇಷನ್ ಅಕ್ಕಿನೇ ಯೂಸ್ ಮಾಡ್ತಾರೆ. ನನಗೆ ರೇಷನ್ ಅಕ್ಕಿ ಅಷ್ಟೊಂದು ಇಷ್ಟ ಆಗಲ್ಲ, ಅಂದರೆ ದೋಸೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅಂತ ಅನಿಸುತ್ತೆ. ಬಟ್ ನಾನು ಟ್ರೈ ಮಾಡಿದೆ ನಾನು ರೇಷನ್ ಅಕ್ಕಿ ಒಳಗಡೆನೂ. ಬಟ್ ಆದರೆ ಅಷ್ಟೊಂದೇನು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಸೊ ಅದಕ್ಕೆ ಇದನ್ನೇ ನಾನು ತೊಗೊಂಡು 1 ಕಪ್ ತೊಗೊಂಡಿದ್ದೆ ನಾನು ಅಕ್ಕಿನ. ಆ್ಯಂಡ್ ಎಲ್ಲ ಕಾಳುಗಳನ್ನು 1 ಟೇಬಲ್ ಸ್ಪೂನ್ ಅಷ್ಟು ಅಂತ ಹೇಳ್ತಾರಲ್ಲ ಅಷ್ಟನ್ನೇ ಹಾಕಿದ್ದೆ ನಾನು. ಯಾವುದ್ಯಾವ್ದು ಕಾಳು ಅಂದರೆ ಕಡಲೆಬೇಳೆ, ತೊಗರಿಬೇಳೆ, ಹೆಸರು ಕಾಳು, ಉದ್ದಿನಬೇಳೆ, ಮೆಂತ್ಯಕಾಳು, ಇದು 5 ಕಾಳುಗಳನ್ನು ನಾನು 1 ಟೇಬಲ್ ಸ್ಪೂನ್ ಅಷ್ಟು ತಗೊಂಡು ಚೆನ್ನಾಗಿ ತೊಳೆದು ನೆನೆ ಹಾಕಬೇಕು. ಸೊ ಮಧ್ಯಾಹ್ನ, ಈಗ ನಾವು ನಾಳೆ ದೋಸೆ ಮಾಡ್ತೀವಂತಂದರೆ ಇವತ್ತು ಮಧ್ಯಾಹ್ನ ನೆನೆ ಹಾಕಿ ರಾತ್ರಿ ಎಲ್ಲ ಕೆಲಸ ಆಗಿದ್ಮೇಲೆ ರುಬ್ಬಿ ಮಿಕ್ಸಿ ಜಾರಲ್ಲಿ ರುಬ್ಬಿ ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ, ಎಷ್ಟು ಬೇಕಷ್ಟು ಸೋಡಾನ ಹಾಕ್ಕೊಂಡು ನೀಟಾಗಿ ಕ್ಲೋಸ್ ಮಾಡಿದರೆ ಬೆಳಗ್ಗೆ ಅನ್ನೋಷ್ಟರಲ್ಲಿ ದೋಸೆ ಬ್ಯಾಟರ್ ರೆಡಿಯಾಗಿರುತ್ತೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ಇನ್ನೂ ಏನೂ ಹಾಕಿಲ್ಲ, ಇಷ್ಟನ್ನೇ ಹಾಕಿದ್ದು ನಾನು. ನೀವು ಕೂಡ ಟ್ರೈ ಮಾಡಿ ಇಷ್ಟ ಹಾಕಿ. ಸೊ ತುಂಬಾ ಚೆನ್ನಾಗಿತ್ತು, ವೆರಿ ಟೇಸ್ಟ್ಫುಲ್ಲಾಗಿತ್ತು ಅಂತಲೇ ಹೇಳ್ಬೋದು. ನಮ್ಮ ಮಮ್ಮಿ ಅಂತೂ ತುಂಬಾ ಇಷ್ಟಪಟ್ಟು ತಿಂದರು. ನಂಗೆ ಅದೇ ಖುಷಿಯಾಗಿದ್ದು. ತುಂಬ ದಿನಕ್ಕೆ ಬರ್ತಾರಲ್ಲ, ಮನೇಲಿದ್ದಾಗ ಏನಾದರೂ ಥರ ಅಡುಗೆ ಮಾಡಿ ಊಟ ಮಾಡಿಸ್ಬೇಕು ಅನ್ನೋದು ಆಸೆ ಇತ್ತು. ಸೊ ಅದು ಕೂಡ ಈಡೇರಿತು. ದೋಸೆ ಬೇಕಾ? ಅದು ಚುತ್ತತೆ ಪಪ್ಪು ಕೊಡಮ್ಮ. ದೋಸೆ ಕೊಡ್ತೀರಿ, ಪಪ್ಪು ಕೊಡ್ತೀರಾ? ಪಪ್ಪು ಕೊಡು. ಹಾಯ್ ಮಾಡಿ. ಏನು ಬೇಕಾ? ಅದು ಕಡ್ಲಿ ಬೇಕಾ? ಅಮ್ಮ ಯಾವುದು? ದೋಸೆ ಕೊಡ್ತೀನಾ ಅಜ್ಜಿ ಕೈಗೆ? ಅಜ್ಜಿ ಜೊತೆ ತಿನ್ಸ್ಕೊ, ಓಕೆನಾ? ಬಾಯ್. ಮೊದಲು ಮಕ್ಕಳು ಹೊಟ್ಟೆ ಎಸ್ಕೊಂಡಿದ್ದಾರೆ ಇಬ್ಬರು ಅಂತಂದೇಳಿ ಅವರಿಗೆ ನಾನು ಹಾಕ್ಕೊಟ್ಟೆ. ಫಸ್ಟ್ನೇ ದೋಸೆನೇ ಏನು ಚೆನ್ನಾಗಿ ಬಂದು ಗೊತ್ತಾ ಫ್ರೆಂಡ್ಸ್. ಫಸ್ಟ್ನೇ ದೋಸೆ ಕೆಡುತ್ತೆ ಅಂತ ಹೇಳ್ತಾರಲ್ಲ, ಅದು ಸುಳ್ಳು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈಗ ಹೊಸ ಹಂಚಲ್ವಾ, ಸೊ ಚೆನ್ನಾಗಿ ಬರುತ್ತೆ. ಇನ್ನು ಕಬ್ಬಿಣದ ಹಂಚಲ್ಲಿ ಕೆಡುತ್ತೆ ಅಂತ ಹೇಳ್ತಾರೆ, ನಂಗೆ ಗೊತ್ತಿಲ್ಲ. ಬಟ್ ಆ ಹಂಚಲ್ಲಿ ನಾನು ಲಾಸ್ಟ್ ಟೈಮ್ ಮಾಡ್ತಿದ್ನಲ್ಲ ಆ ಹಂಚಲ್ಲಿ ಕೆಡ್ತಾಯಿತ್ತು. ಅದು ಫಸ್ಟ್ನೇ ದೋಸೆ ಅಲ್ಲ, ಯಾವಾಗಲೂ ದೋಸೆ ಹಾಕಿದ್ರೂ ನನಗೆ ನೀಟಾಗಿ ದೋಸೆನೇ ಎದ್ದೇಳ್ತಾ ಇದ್ದಿದ್ದಿಲ್ಲ. ತುಂಬ ಸಿಟ್ಟು ಬರ್ತಿತ್ತು ನನಗೆ. ದೋಸೆನೇ ಮಾಡೋದು ಬೇಡ ಅಂತಂದು ಹೇಳಿ ದೋಸೆ ಕ್ರೇಜೇ ಇರ್ದಿದ್ದಿಲ್ಲ, ಅಷ್ಟು ನನಗೆ ಸಿಟ್ಟು ಬಂದುಬಿಟ್ಟಿತ್ತು. ಸೊ ಬಟ್ ಇವಾಗ ಫಸ್ಟ್ನೇ ದೋಸೆನೇ ಚೆನ್ನಾಗಿ ಬಂತು. ಸೊ ಅವರು ಹೊಟ್ಟೆಸ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಅವ್ರಿಗೆ ಕೊಟ್ಬಿಟ್ಟ. ಸ್ವಲ್ಪ ಪಲ್ಯ ಹಾಕಿ ಕೊಟ್ಟಿದ್ದಕ್ಕೆ ಅವ್ರ ಅಜ್ಜಿ ಹತ್ರ ತಿನ್ಸ್ಕೊತಾ ಇದ್ದರು. ನೋಡಿ ಅವಳು ಸ್ಲೇಟ್ ಮೇಲೆ ಕೂತಿದ್ದಾಳೆ. ಅವಳು ಎಷ್ಟು ಅಮ್ಮ ಇದ್ದಾಳಲ್ಲ, ಸಖತ್ ಕಿಲಾಡಿ ಆಗಿಬಿಟ್ಟಿದ್ದಾಳೆ. ಆ್ಯಂಡ್ ಇವತ್ತು ಸ್ವಲ್ಪ ಬಿಸಿಲು ಕೂಡ ಇತ್ತು. ಸೊ ಅವಳನ್ನ ಬೋಡಿ ಮಾಡಿಸ್ಬಿಡೋಣ, ನೀರು ಬೇರೆ ಚೆಲ್ಬಿಟ್ಟಿದ್ದಾಳೆ ನೋಡ್ರಿ ಇಲ್ಲಿ. ಅದಕ್ಕೆ ನಮ್ಮ ಮಮ್ಮಿ ಅದೇ ವೇಲ್ನ ತೊಗೊಂಡು ಹಾಕ್ಬಿಟ್ಟಿದ್ದಾರೆ, ಮತ್ತು ಜಾರು ಬಿಡ್ತಾರೆ ಅಂತಂದೇಳಿ. ಸೊ ಅವರಿಗೆ
ಒಂದು ಸ್ವಲ್ಪ ಚೆನ್ನಾಗಿರುವಂಥದ್ದು ಈ ಥರ ಗೊಂಬೆ ಶೇಪು ಟೆಡಿ ಬೇರ್ ಥರ ನಾನು ದೋಸೆನ ಹಾಕ್ಕೊಟ್ಟೆ. ಈ ಥರ ಮಕ್ಕಳಿಗೆಲ್ಲ ಮಾಡಿಕೊಡೋದ್ರಿಂದ ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ನಮ್ಮ ಅಯ್ಯೋ ಈಗಲೂ ಕೂಡ ಕೇಳ್ತಾನೆ, ಅಮ್ಮ ಟೆಡ್ಡಿ ಬಿಯರ್ ದೋಸೆ ಬೇಕು ಅಂತಂದೇಳಿ. ನಾನು ಅವ್ರು ಏನೇ ಕೇಳಿದ್ರು ನನಗೆ ನಿಜವಾಗ್ಲೂ ಒಂಥರ ಮನ್ಸು ಕರ್ಗೋಗ್ಬಿಡುತ್ತೆ. ಅದನ್ನು ಮಾಡಿಕೊಡೋವರೆಗೂ ಸಮಾಧಾನನೇ ಇರಲ್ಲ ನನಗೆ. ಸೊ ಅಯ್ಯೋ ಆ ಥರ ಕೇಳಿದ್ದಾನೆ, ಮತ್ತೆ ಕೇಳಿದ್ದಾನೆ, ನಿನ್ನೆ ಕೇಳಿದ್ದಾನೆ. ಸೊ ನೆಕ್ಸ್ಟ್ ಟೈಮ್ ಮತ್ತೆ ಅದೇ ಥರನೇ ಮಾಡಿಕೊಡೋಣ ಅಂತಂದೇಳಿ ನಾನು ನಾರ್ಮಲಾಗಿ ಅವ್ರಿಗಿಬ್ಬರಿಗೂ ಪ್ಲೇನ್ ದೋಸೆನೇ ಹಾಕ್ಕೊಟ್ಟೆ. ಬಟ್ ಆದರೆ ನೆಕ್ಸ್ಟ್ ನಾನು ನೋಡೋಣ ಅಂತಂದೇಳಿ ನನಗೆ ಸ್ವಲ್ಪ ಐಡಿಯಾ ಬಂತು, ಈ ಥರ ಟೆಡಿ ಬೇರ್ ಥರ ಗೊಂಬೆ ಥರ ಹಾಕಿದರೆ ಚೆನ್ನಾಗಿ ತಿಂತಾರೆ ಇಷ್ಟಪಟ್ಟು ಅಂತಂದು ಹೇಳಿ, ಕೈಯಲ್ಲಿ ಹಿಡ್ಕೊಂಡು ತಿಂತಾರೆ ಅಂತಂದೇಳಿ ನಾನು ಹಾಕಿದೆ. ಸೊ ತುಂಬಾ ಇಷ್ಟಪಟ್ಟರು, ಈಗಲೂ ಕೂಡ ನೆನೆಸ್ತಾರೆ. ಆ್ಯಂಡ್ ಅಮ್ಮನೂ ಕೂಡ ನೆನೆಸ್ತಾಳೆ, ಅಮ್ಮ ಟೆಡ್ಡಿ ಬಿಯರ್ ಅಂತಾಳೆ. ಸೊ ಆ ಥರ ಇಟ್ಕೊಂಡು ಕೈಯಲ್ಲೇ ಕೊಡ್ತಾಯಿದ್ದೆ ನಾನು ರೋಲ್ ಮಾಡಿ ಮಾಡಿ. ಈಗ ಟೆಡ್ಡಿ ಬೇರ್ ದೋಸೆನ ಖಾಲಿ ಮಾಡಿದರು ಅವರು ಆಗಲೇ, ಬಟ್ ಇನ್ನು ಪ್ಲೇನ್ ದೋಸೆನ ಅದು ಹಂಗೆ ಇತ್ತು. ಸೊ ಅದಕ್ಕೆ ಅದನ್ನು ತೊಗೊಂಡು ನಾನು ನೀಟಾಗಿ ರೋಲ್ ಮಾಡಿ ಕೊಟ್ಟಿದ್ದೆ. ಆಟ ಆಡ್ಕೊತ ತಿಂತಾಯಿದ್ರು. ನೋಡಿ ಇವಳು ಹೆಂಗೆ ಮಾಡ್ತಾಳೆ ಅಂತ, ಸುಮ್ಮನೆ ಸುತ್ತಿರ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ. ಅವ್ರ ಅಣ್ಣ ಇದ್ಬಿಟ್ರೆ ಅವಳು ಸಿಕ್ಕಾಪಟ್ಟೆ ಖುಷಿ ಅವಳಿಗೆ. ಬಟ್ ಅವನು ಏನು ಅವ್ರ ತಂಗಿ ಜೊತೆ ಇರೋಕ್ಕೂ ಇಷ್ಟಪಡ್ತಾನೆ. ಬಟ್ ಅವನಿಗೆ ಅವ್ರ ತಾತ ಇರಬೇಕು. ತಾತ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ಜಾಸ್ತಿ ಅವ್ರ ತಾತನ ಜೊತೆನೇ ಇರ್ತಾನೆ. ನಮ್ಮ ಅಮ್ಮ ಇದ್ದಾಳಲ್ಲ, ಅವಳಿಗೆ ಬೋಡಿ ಮಾಡಿಸಿದ್ದಿಲ್ಲ, ಕೂದಲು ತಗ್ಸಿದ್ದಿಲ್ಲ, ಬರೀ ಎಲ್ಗತ್ರೆ ಹಾಕ್ಸಿದ್ದು. ಏನೋ 9 ತಿಂಗಳಲ್ಲಿ ಎಲ್ಗತ್ರೆ ಹಾಕ್ಸಿದ್ದು ಮನೆ ದೇವರಿಗೆ. ಬಟ್ ಇನ್ನೂ ಆದರೂ ಕೂದಲು ತಗ್ಸಿದ್ದಿಲ್ಲ. ಇದು ಮಳೆ ಮೋಡ ಇತ್ತಲ್ಲ, ಸೊ ಜಾಸ್ತಿ ಮಳೆ ಬರ್ತಾ ಇರೋದಕ್ಕೆ ನಾವು ಶೀತ ಆಗಿಬಿಡುತ್ತೆ ಅಂತಂದೇಳಿ ಡಿಲೇ ಮಾಡ್ತಾಯಿದ್ವಿ. ಬಟ್ ಇವತ್ತು ಹೋಗ್ಬಿಡೋಣ ಅಂತಂದೇಳಿ, ಸಂಡೇ ಇತ್ತಲ್ವ, ನಾನು ಒಬ್ಬಳೇ ಇದ್ದೆ. ಹೋಗಿ ತೆಗೆಸ್ಕೊಂಬಿಡೋಣ, ಒಂದು ಸಲೂನ್ ಇದೆ, ಅಲ್ಲಿ ಹೋಗಿ ಮಾರ್ವೆಲಸ್ ಸಲೂನ್ ಅಂತಂದೇಳಿ ದಾವಣಗೆರೆಯಲ್ಲಿ ರಾಘವೇಂದ್ರ ಹೋಟೆಲ್ ಪಕ್ಕ. ಸೊ ಅಲ್ಲಿ ಹೋಗಿ ತೆಗಿಸೋಣ ಅಂತಂದೇಳಿ ನಾನು ಆಟೋ ಮಾಡಿಸ್ಕೊಂಡೋದೆ. ಅಲ್ಲಿ ರೋಡಲ್ಲಿ ಏನು ಹೋಗ್ಬೇಕಾದ್ರೆ ಕಾಣಿಸ್ತು, ಫಿಶ್ ಕಾಣಿಸ್ತು ನನಗೆ. ಸಂಡೇ ಅಲ್ವ ಇವತ್ತು. ಮಮ್ಮಿಗೆ ಫಿಶ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವರಿಗೋಸ್ಕರ ಮತ್ತೆ ನಿಂದ್ರಿಸಿ ಫಿಶ್ನ ತೊಗೊಂಡು ಅಲ್ಲಿಂದ ಮತ್ತೆ ಮನೆಗೆ ಹೋಗಿ ಫಿಶ್ ಕೊಟ್ಟು ಒಂದು 2 kg ಅಷ್ಟು ಫಿಶ್ ತೊಗೊಂಡು ಹೋದೆ ನಾನು. 2-2.5 kg ಏನೋ ಇತ್ತು. ಕಾಟ್ಲಾ ಫಿಶ್ ಅನಿಸುತ್ತೆ, ಕಾಟ್ಲಾನೋ ರಹುನ ಯಾವುದೋ ಹೇಳಿದ್ರು, ಮರ್ತೋಯ್ತು ನನಗೆ. ಸೊ ಅದನ್ನು ತೊಗೊಂಡು ಕಾಟ್ಲಾನೇ ಅನಿಸುತ್ತೆ. ವೈ ಶೇಪ್ ಇರುತ್ತಲ್ಲ ಮುಳ್ಳು ಅದರೊಳಗಡೆ. ಸೊ ಆ ಫಿಶನ್ನು ತೊಗೊಂಡೋದ್ರೆ. ಆ್ಯಂಡ್ ಈವನ್ ನಮ್ಮ ಇಬ್ಬರು ಮಕ್ಕಳಿಗೂ, ಇಬ್ಬರಿಗೂ ತುಂಬಾ ಇಷ್ಟಪಡ್ತಾರೆ ಫಿಶ್ ಅಂದರೆ. ಸೊ ಅವರಿಗೋಸ್ಕರ ಫ್ರೈ ಮಾಡೋಣ ಅಂತಂದೇಳಿ ನಾನು ತೊಗೊಂಡೋಗಿ ಮತ್ತೆ ಮನೆಗೆ ಹೋಗಿ ಮತ್ತೆ ಸಲೂನ್ಗೆ ಹೋಗಿ, ಅಲ್ಲಿ ಸಲೂನಲ್ಲಿ ಯಪ್ಪ ಏನು ಚೆನ್ನಾಗಿ ಇದ್ಲು ಗೊತ್ತಾ ಫ್ರೆಂಡ್ಸ್. ಇವಳು ಮಲ್ಕೊಂಡಿದ್ದಕ್ಕೆ ನನಗೆ ಒಂದು ಸ್ವಲ್ಪನೂ ತೊಂದರೆ ಅನ್ನಿಸ್ಲಿಲ್ಲ. ಚೆನ್ನಾಗಿ ಮಲ್ಕೊಂಡಿದ್ಲು. ಆವಾಗ ಅವರು ಕೂದಲು ಬೇಗನೆ ತೆಗೆದುಬಿಟ್ರು, ಬೇಗನೆ ಆಗಿಬಿಡ್ತು. ಅವ್ರಿಗೂ ಕೂಡ ಟೆನ್ಷನ್ ಇತ್ತು, ಏನೋ ಎಷ್ಟು ಅಳ್ತಾಳೋ ಏನೋ ಈ ಪಾಪು ಅಂತಂದೇಳಿ. ಬಟ್ ಆದರೆ ಅದೇ ಟೈಮಿಗೆ ನಾನು ಬೆಳಗ್ಗೆಯಿಂದ ಮಲಗಿಸೇ ಇದ್ದಿದ್ದಿಲ್ಲ. ಬಟ್ ಆದರೆ ಆ ಟೈಮಲ್ಲಿ ಮಲಗಿದ್ಲು ಅನ್ನೋದಕ್ಕೋಸ್ಕರ ನಾನು ಬೇಗನೆ ಮಾಡಿಬಿಡಿ ಸರ್, ಅವಳು ಎದ್ದಳು ಅಷ್ಟರಲ್ಲೇ ಅಂತಂದೇಳಿ ನಾನು ಮಾಡಿಸ್ಕೊಂಡು ಬಂದೆ. ಫೈನಲಾಗಿ ಈ ಥರ ಕಾಣಿಸ್ತಾ ಇದ್ದಾಳೆ, ಸೇಮ್ ಗೊಂಬೆ ಥರ ಕಾಣಿಸ್ತಾ ಇದ್ಲು. ಯಪ್ಪ ನಮ್ಮ ಮಮ್ಮಿ ಅಂದ್ರೂ ಗೊಂಬೆ ಅಂತಲೇ ಕರಿತಿದ್ರು ಅವಳಿಗೆ. ಯಾವುದೋ ಒಂದು ಫಾರಿನ್ ಹುಡುಗಿ ಬಂದಿದ್ದಾಳೆ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಮನೆಗೆ ಬಂದ ತಕ್ಷಣವೇ ಮಮ್ಮಿ ಸಾಂಬಾರಿಗೆಲ್ಲ ರೆಡಿ ಮಾಡಿದರು. ನಾನು ಫಿಶ್ ಫ್ರೈ ಮತ್ತು ಫಿಶ್ ಪಲ್ಯ ಹಾಗೆಯೇ ಫಿಶ್ ಎಗ್ ಇರುತ್ತಲ್ಲ, ಅದನ್ನು ನಾನು 3 ಐಟಮ್ಸ್ ನಾನು ಮಾಡಿದೆ. ಬಟ್ ಮಮ್ಮಿ ಹುಷಾರಿದ್ದಿಲ್ವಲ್ಲ, ನಾನು ಬೇಗನೆ ಊಟ ಮಾಡಬೇಕು ಅಂತಂದೇಳಿ ನಾನು ಬರೋ ಅಷ್ಟರಲ್ಲೇ ಆಲ್ರೆಡಿ ಅವರು ಮಸಾಲೆ ಎಲ್ಲ ಜೋಡಿಸಿಟ್ಟಿದ್ರು. ನಾನು ಬಂದು ಮಿಕ್ಸಿ ಹಾಕ್ಕೊಟ್ಟೆ. ಅಷ್ಟೊತ್ತಿಗೆ ನಾನು ಮಿಕ್ಸಿ ಹಾಕ್ಕೊಟ್ಟಿದ್ಮೇಲೆ ಅವ್ರು ಸಾಂಬಾರು ಮಾಡ್ತಾಯಿದ್ರು. ನಾನು ಅಮ್ಮಗೆ ಸ್ನಾನ ಎಲ್ಲ ಮಾಡಿಸಿ ಅವ್ರಿಗೆ ರೆಡಿ ಮಾಡಿ ಕೂರಿಸಿದ್ದೆ. ಆ್ಯಂಡ್ ಅವ್ರ ತಾತ ಅವಳಿಗೆ ಮಾವಿನ ಹಣ್ಣು ತಿನ್ನಿಸ್ತಾಯಿದ್ರು. ಅಷ್ಟೊತ್ತಿಗೆ ಮಮ್ಮಿ ಸಾಂಬಾರನ್ನ ರೆಡಿ ಮಾಡಿದರು, ಕುದೀತಾ ಇತ್ತು. ನಾನಿಲ್ಲಿ ಫಿಶ್ ಫ್ರೈಗೆ ರೆಡಿ ಮಾಡ್ಕೊತಾ ಇದ್ದೆ. ಏನಿಲ್ಲ, ಫಿಶ್ ಫ್ರೈಗೆ ನಾರ್ಮಲಾಗಿ ಫಿಶ್ ಫ್ರೈ ಮಸಾಲಾನ ಹಾಕ್ಕೊಂಡಿದ್ದೀನಿ. ಒಂದಿಷ್ಟು ಫಿಶ್ನ ಎತ್ತಿಟ್ಟಿದ್ದಾರೆ. ಸೊ ಅದಕ್ಕೆ ಫಿಶ್ ಫ್ರೈ ಮಸಾಲ, ತೇಜು ಫಿಶ್ ಫ್ರೈ ಮಸಾಲನೇ ಹಾಕಬೇಕು, ಬೇರೆ ಯಾವುದೂ ಅಷ್ಟು ಟೇಸ್ಟ್ ಇರೋಲ್ಲ. ನಮಗೆ ಯಾವುದೇ ಒಂದು ಪೌಡರ್ ಆಗಲಿ ಪೇಸ್ಟ್ ಆಗಿರಲಿ, ನಮಗೆ ತೇಜು ಇರೋದ್ರಿಂದನೇ ತುಂಬಾ ಟೇಸ್ಟ್ಫುಲ್ ಅಂತ ಅನಿಸುತ್ತೆ. ಸೊ ಫಿಶ್ ಫ್ರೈ ಮಸಾಲ, ಹಾಗೆಯೇ ಒಂದು ಅರ್ಧ ಸ್ಪೂನ್ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ, 1 ಪಿಂಚ್ ಅರಿಶಿನ ಪುಡಿ, ಹಾಗೆಯೇ ಒಂದು ಅರ್ಧ ನಿಂಬೆಹಣ್ಣು
ಕೊಯ್ಕೊಂಡು ರಸನ ಹಾಕ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್, ಏನೂ ಇಲ್ಲ. ಇನ್ನು ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಬೋದು. ನಮಗೆ ಬೇಕಾ ಅಂತಂದರೆ ಸ್ವಲ್ಪನೇ ನೀರನ್ನು ಹಾಕೋಬೋದು, ಇಲ್ಲಾಂದರೆ ಹುಣಸೆ ಹಣ್ಣಿನ ರಸ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನನಗೆ ಅಷ್ಟೊಂದು ಹುಣಸೆ ಹಣ್ಣಿನ ರಸ ಇಷ್ಟ ಆಗಲ್ಲ, ಏನಕ್ಕೆ ಆಗಿರಲಿ ಅದೇನೋ ಗೊತ್ತಿಲ್ಲ, ನಂಗೆ ಇಷ್ಟ ಆಗಲ್ಲ ಹುಣಸೆ ಹಣ್ಣಿನ ರಸ ಟೇಸ್ಟ್, ಅದು ಇಷ್ಟ ಆಗಲ್ಲ ನಂಗೆ. ಟೊಮ್ಯಾಟೊ ಹುಳಿ ಅಂದರೆ ಇಷ್ಟ ಆಗುತ್ತೆ, ಹುಣಸೆ ಹಣ್ಣಿನ ಹುಳಿ ಅಷ್ಟೊಂದು ಇಷ್ಟಪಡಲ್ಲ ನನಗೆ. ಸೊ ಇದನ್ನು ನೀಟಾಗಿ ಪೇಸ್ಟ್ ಮಾಡಿಕೊಂಡು ಫಿಶ್ಶಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ತಾ ಬಂದರೆ ಎಷ್ಟು ಒಂದು 10 ಫಿಶಸ್ ಏನೋ ತೆಗ್ದಿಟ್ಟಿತ್ತು ಅಮ್ಮ. ಸೊ ಎಲ್ಲರಿಗೂ ಆಗುತ್ತೆ ಅಂತಂದೇಳಿ ನಾನು ನೀಟಾಗಿ ಪೇಸ್ಟ್ ಮಾಡಿ, ನೋಡಿ ಇದೇ ಥರನೇ ಒಂದಿಷ್ಟು ಲಮ್ಸ್ ಇರಬಾರ್ದು, ಅದೇ ಥರನೇ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆಗಿದ್ಮೇಲೆ ಒಂದೊಂದೇ ಫಿಶ್ಗೆ ಹಚ್ತಾ ಹೋಗ್ತಾ ಇದ್ದೀನಿ. ಸೊ ಇದು ಫಿಶ್ಶು ಈ ಥರ ವಿ ಶೇಪ್ ಇರುತ್ತಲ್ಲ, ಸೊ ತುಂಬಾ ಟೇಸ್ಟ್ಫುಲ್ ಆಗಿರುತ್ತೆ. ಆ್ಯಂಡ್ ಫ್ರೈ ಮಾಡಿದಾಗೂ ಕೂಡ ಮಕ್ಕಳಿಗೂ ಕೊಡ್ಬೋದು, ಬಟ್ ಆದರೆ ಕೇರ್ಫುಲ್ಲಾಗಿ ಕೊಡಬೇಕು. ನಾನು ಒಂದು ಸರಿ ಅಮ್ಮಗೆ ಫಿಶ್ ತಿನ್ಸೋಕ್ಕೋಗಿ ಮುಳ್ಳು ಸಿಗಿಸ್ಬಿಟ್ಟಿದ್ದೆ, ಮತ್ತು ನಾನೇ ಕೈಯಿಂದ ತೆಗ್ದಿದ್ದೆ. ಅದನ್ನ ನೆನೆಸ್ಕೊಂಡ್ರೆ ನನಗೆ ನಗು ಬಂದುಬಿಡುತ್ತೆ. ಅಷ್ಟು ಭಯ ಪಟ್ಬಿಟ್ಟಿದ್ದೆ ನಾನು, ಏನಪ್ಪ ನಾನು ಹಿಂಗೆ ಮಾಡಿದ್ದೆಲ್ಲ, ಇಷ್ಟು ಕೇರ್ಫುಲ್ಲಾಗಿ ತಿನ್ನಿಸ್ತಿದ್ದೆ. ಬಟ್ ಆದರೆ ಹೆಂಗೋ ಮಿಸ್ ಆಗಿ ಹೋಗಿಬಿಟ್ಟಿತ್ತು. ಬಟ್ ಆದರೆ ಜಾಸ್ತಿ ಮುಳ್ಳಿರೋದು ಮಾತ್ರ ತಿನ್ಸೋಕೆ ಹೋಗಬೇಡಿ. ಇದು ಸ್ವಲ್ಪನೇ ಕಡಿಮೆ ಇತ್ತು ಮುಳ್ಳು. ನಾನು ತುಂಬ ಭಯ ಪಟ್ಕೊತ ನಾನು ತಿನ್ನಿಸ್ತಾ ಇದ್ದೆ ಅವರಿಗೆ ಫಿಶ್ ಫ್ರೈನ. ಬಟ್ ಆದರೆ ಇಬ್ಬರಿಗೂ ಇಷ್ಟ, ಫಿಶ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇಬ್ಬರಿಗೂ. ನಮ್ಮ ಅಯ್ಯೋ ಅಂತೂ ಫಿಶ್ಶು ಅಂತಲೇ ಇರ್ತಾನೆ. ನಮ್ಮ ಅಮ್ಮಗೆ ಚಿಕನ್ ಅಂದರೆ ಜಾಸ್ತಿ ಇಷ್ಟ, ಅಂದರೆ ಜಾಸ್ತಿ ಅಂದರೆ ಚಿಕನ್ನೇ ಇಷ್ಟ ಅವಳಿಗೆ. ಬಟ್ ಅಯ್ಯೋಗೆ ಫಿಶ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ. ಅವನಿಗೆ ಎಷ್ಟು ಕೊಟ್ಟರು ಅವನು ತುಂಬ ಇಷ್ಟಪಟ್ಟು ತಿಂತಾನೆ. ಆ್ಯಂಡ್ ಫಿಶ್ ಫ್ರೈಗೆಲ್ಲ ಹಚ್ಚಿ ನಾನು ಫ್ಯಾನ್ಗೆ ಇಟ್ಟು ಒಣಗಲಿ ಅಂತಂದೇಳಿ, ನಾನು ಫುಲ್ಲು ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿತ್ತು, ಹೊಟ್ಟೆ ಹಶ್ವಾಗಿತ್ತು. ನಾನೇ ಮುದ್ದೆ ಮಾಡಿದೆ, ಮತ್ತು ಅಷ್ಟು ಸುಸ್ತಾಗಿದ್ರು ನಾನೇ ಮುದ್ದೆ ಮಾಡಿದೆ. ಬಟ್ ಮಮ್ಮಿ ಎಲ್ಲ ಸಾಂಬಾರೆಲ್ಲ ಮಾಡಿದ್ರೆ ನೋಡಿ, ಫಿಶ್ ಎಗ್ ಎಷ್ಟು ಚೆನ್ನಾಗಿತ್ತಲ್ಲ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ನಮ್ಮ ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅವರಿಗಂತಂದೇಳಿ ಅವರಿಗೋಸ್ಕರನೇ ನಾನು ಫಿಶ್ ಎಗ್ನ ಹಾಕಿಸ್ಕೊಂಡು ಬಂದಿದ್ದು. ತುಂಬಾ ಚೆನ್ನಾಗಿತ್ತು. ಎಗ್ ಬುರ್ಜಿ ಯಾವ ಥರ ಮಾಡೋದು ಅದೇ ಥರನೇ ಮಾಡೋದು. ಸೊ ಫ್ರೈ ಮಾಡಿ ಎಗ್ ಬುರ್ಜಿ ಮಾಡಿ ಎಲ್ಲನೂ ಊಟ ಮಾಡಿಕೊಂಡು ಕೂತಿದ್ವಿ. ಸೊ ಸಂಜೆ ಆಯಿತು. ಇಷ್ಟೇ ನನ್ನ ವ್ಲಾಗ್. ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.